ನಿರೀಕ್ಷೆ ಸಂಪೂರ್ಣವಾಗಿ ಏನ್ ತಪ್ಪಾಗಿಲ್ಲ. ಇದರ ಜೊತೆಗೆ ಕೇಳೋಕ್ ಸಿಕ್ಕ ಮತ್ತೊಂದು ಪ್ರಬಲವಾದ ವಾದ ಅಂದ್ರೆ ಈಗ ಹೋಗಿರೋ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸಂಪುಟದ ಸರ್ಜರಿಯ ಒಂದು ರಿಪೋರ್ಟ್ ಅನ್ನ ಹೊತ್ತು ವಾಪಸ್ ಬೆಂಗಳೂರಿಗೆ ಬರೋ ಸಾಧ್ಯತೆ ಇದೆ ಅಂತ. ಇವತ್ತು ಮಧ್ಯಾಹ್ನದ ತನಕ ಬಹುತೇಕ ಇದೇ ಚರ್ಚೆ ರಾಜಕೀಯ ವಲಯದಲ್ಲೂ ಕೂಡ ನಡೀತಾ ಇತ್ತು. ಕೆಲ ಆಕಾಂಕ್ಷಿಗಳು ಕೂಡ ಹೋಗಿದ್ದಾರೆ, ದೆಹಲಿಗೆ ಹೋಗುವ ತಯಾರಿ ಮಾಡಿಕೊಳ್ತಿದ್ದಾರೆ. ಅಟ್ಲೀಸ್ಟ್ ಕೆಪಿಸಿಸಿ ಅಧ್ಯಕ್ಷಗಿರಿಯ ಬದಲಾವಣೆ ಬಗ್ಗೆ ನಿರ್ಧಾರವನ್ನ ಹೈಕಮಾಂಡ್ ಪ್ರಕಟಿಸಬಹುದು ಅನ್ನೋ ರೀತಿಯಲ್ಲೇ ಚರ್ಚೆ ಇತ್ತು. ಆದ್ರೆ ಎರಡೂ ವಾದವನ್ನ ತಲೆ ಕೆಳಗೆ ಮಾಡಿ ಕಾಂಗ್ರೆಸ್ನ ಹೈಕಮಾಂಡ್ ಜಾತಿ ಗಣತಿ ಅನ್ನೋ ಹಳೆಯ ಚರ್ಚೆಯನ್ನ ಮತ್ತೆ ಮುನ್ನೆಲೆಗೆ ತರೋ ಪ್ರಯತ್ನವನ್ನ ಮಾಡಿತು. ಕಾಂತರಾಜು ಆಯೋಗದ ವರದಿ ಅದನ್ನ ಸರ್ಕಾರ ಆಲ್ಮೋಸ್ಟ್ ಒಪ್ಪಿಕೊಂಡು ಜಾರಿಗೆ ತರೋ ಹಂತದಲ್ಲಿತ್ತು. ಅದನ್ನ ಮೂಲವಾಗಿ ಇರಿಸಿಕೊಂಡು ಮತ್ತೊಂದು ಸಮೀಕ್ಷೆ ನಡೆಸಿ ಅಂತ ಹೇಳಿ ಕಾಂಗ್ರೆಸ್ನ ಹೈಕಮಾಂಡ್ ಸೂಚಿಸಿದೆ. ಇದೊಂದನ್ನ ಹೊರತುಪಡಿಸಿ ಬೇರೆ ಯಾವುದೇ ವಿಚಾರಗಳು ಚರ್ಚೆಗೆ ಒಳಪಟ್ಟಿಲ್ಲ ಅಂತ ಹೇಳಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇಬ್ಬರು ಕೂಡ ಕ್ಲಾರಿಫಿಕೇಶನ್ ಕೊಟ್ಟರು. ಒಪ್ಪೋಣ, ಚರ್ಚೆ ಆಗಿದ್ದು ಕೇವಲ ಜಾತಿ ಗಣತಿ ವರದಿ ವಿಚಾರಕ್ಕೆ ಅಂತ ಹೇಳಿ. ಆದ್ರೆ ಇಲ್ಲೂ ಇದೆಯಲ್ಲ ರಾಜಕೀಯ, ಇಲ್ಲೂ ಇದೆಯಲ್ಲ ಕಾಂಪಿಟೇಷನ್, ಹಾಗೆ ಅದರ ಪ್ರತಿಫಲ. ಕಡಿಮೆ ಕಾಂಪಿಟೇಷನ್ ನಡೆದಿತ್ತ ಮುಖ್ಯಮಂತ್ರಿಗಳು ಹಾಗೆ ಉಪಮುಖ್ಯಮಂತ್ರಿಗಳ ನಡುವೆ ಇದೇ ಜಾತಿ ಗಣತಿಯ ಅನುಷ್ಠಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಈಗ ಹೈಕಮಾಂಡ್ ತೆಗೆದುಕೊಂಡಿರುವ ನಿರ್ಧಾರವನ್ನ ಗಮನಿಸಿದ್ರೆ ಸಿದ್ದರಾಮಯ್ಯನವರ ಮುಂದೆ ಡಿಕೆ ಶಿವಕುಮಾರ್ ಅವರ ಹಠ ಗೆಲ್ತಾ, ಸಿದ್ದರಾಮಯ್ಯನವರ ಹಠ ಸೋಲ್ತಾ ಅನ್ನೋ ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ಇದೇ ಆಯಾಮದಲ್ಲಿ ಚರ್ಚೆಯನ್ನ ಪ್ರಾರಂಭ ಮಾಡ್ತಾ ಮೊದಲ ಬ್ರೇಕಿಂಗ್ ಅಪ್ಡೇಟ್ ಅನ್ನ ಗಮನಿಸೋಣ. ಪ್ರಬಲ ಜಾತಿಗಳ ಒತ್ತಡಕ್ಕೆ ಕೊನೆಗೂ ಮಣಿದ್ರ ಮುಖ್ಯಮಂತ್ರಿಗಳು. ಸಮುದಾಯಗಳ ವಿರೋಧವನ್ನ ಬಯಸ್ತಾ ಇಲ್ಲ ಕಾಂಗ್ರೆಸ್ನ ಹೈಕಮಾಂಡ್. ಹೊಸದಾಗಿ ಜಾತಿ ಸಮೀಕ್ಷೆ ನಡೆಸಿ ಅಂತ ಹೇಳಿ ಸೂಚಿಸಿ ಕಳುಹಿಸಿದೆ ಕಾಂಗ್ರೆಸ್ನ ಹೈಕಮಾಂಡ್. ಯಥಾವತ್ತಾಗಿ ಯಾವ ರೀತಿಯಾಗಿ ವರದಿ ಸರ್ಕಾರದ ಕೈ ಸೇರಿದೆಯೋ ಅದೇ ಸ್ವರೂಪದಲ್ಲೇ ಅದನ್ನ ಜಾರಿ ಮಾಡೇ ತೀರ್ತೀನಿ ಅಂತೇಳಿ ಹಠ ಹಿಡಿದಿದ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಆದರೆ ಪ್ರಬಲ ಸಮುದಾಯಗಳ ಒತ್ತಡ, ಆ ಸಮುದಾಯಗಳ ವಿರೋಧವನ್ನ ಕಟ್ಕೊಂಡ್ರೆ ಆಗಬಹುದಾದ ಅನಾಹುತ, ಇದೆಲ್ಲವನ್ನ ಗಮನಿಸಿರುವ ಕಾಂಗ್ರೆಸ್ನ ಹೈಕಮಾಂಡ್ ಸಿದ್ದರಾಮಯ್ಯನವರನ್ನ ಕೂಡ ಮನವೊಲಿಸಿಯೋ ಅಥವಾ ಒತ್ತಡ ಹೇರಿಯೋ ಈಗಿರುವ ಜಾತಿ ಗಣತಿ ವರದಿಯನ್ನ, ಅದನ್ನ ಜಾತಿ ಗಣತಿ ಅಂತ ಹೇಳಿ ಕರೆಯೋದಿಲ್ಲ ಕಾಂಗ್ರೆಸ್ನವರು ಬಹುತೇಕರು, ಆದ್ರೆ ಇನ್ ಜನರಲ್ ಹಾಗೆ ಕರೆಸ್ಕೊಳ್ಳೋದ್ರಿಂದ ಅದನ್ನ ಯಥಾವತ್ತಾಗಿ ಜಾರಿ ಮಾಡೋದು ಬೇಡ, ಮತ್ತೊಂದು ಸಮೀಕ್ಷೆ ನಡೆಸಿ ಅಂತ ಹೇಳೋ ಮೂಲಕ ಸಿದ್ದರಾಮಯ್ಯನವರಿಗೆ ಹಿನ್ನಡೆ ಆಯ್ತಾ ಅನ್ನೋ ಹೊಸ ಚರ್ಚೆಗೆ ಮುನ್ನುಡಿಯನ್ನ ಬರೆದಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು ದೆಹಲಿಯಲ್ಲಿ ರಿಯಾಕ್ಟ್ ಮಾಡಿದ್ರು, ಕೇಳಿಸ್ಕೊಳ್ಳಿ, ನಂತರದಲ್ಲಿ ಚರ್ಚೆ ಪ್ರಾರಂಭ ಮಾಡೋಣ. ಕೆಲವರು ಸಂಘ ಸಂಸ್ಥೆಗಳು ಮತ್ತು ಕೆಲವು ಜಾತಿ ಮುಖಂಡರುಗಳು, ಮಠಾಧೀಶರುಗಳು ಮತ್ತು ಕೆಲವು ಮಂತ್ರಿಗಳು ಕೂಡ ಜಾತಿ ಗಣತಿ ಬಗ್ಗೆ ಅಪಸ್ವರ ಎತ್ತಿರ್ತಕ್ಕಂಥದ್ದನ್ನು ಪ್ರಸ್ತಾಪ ಆಯಿತು. ಅದರ ಬಗ್ಗೆ ಡೀಟೇಲ್ ಡಿಸ್ಕಷನ್ ಆಯಿತು. ಜಾತಿ ಗಣತಿ ಬಗ್ಗೆ ಏನು ವರದಿ ಕೊಟ್ಟಿದ್ದಾರೆ, ಇನ್ ಪ್ರಿನ್ಸಿಪಲ್ ಅದು ಅಕ್ಸೆಪ್ಟ್ ಮಾಡ್ಕೊಳ್ಳೋದು, ಇನ್ ಪ್ರಿನ್ಸಿಪಲ್ ಅಕ್ಸೆಪ್ಟ್ ಮಾಡ್ಕೊಳ್ಳೋದು. ಆಮೇಲೆ ಇನ್ಯುಮರೇಷನ್ ಆಫ್ ದಿ ಕಾಸ್ಟ್ ಸರ್ವೆ, ಅದನ್ನ ಬಿಕಾಸ್ ಅದು ಹಳೆಯದಾಗಿರೋದ್ರಿಂದ 2015-16 ಇಸ್ವಿದಲ್ಲಿ 10 ವರ್ಷ ಆಗ್ಬಿಟ್ಟಿದೆ, 9-10 ವರ್ಷಗಳು. ಅದಕ್ಕೋಸ್ಕರ ಎನ್ಯುಮರೇಷನ್ ಆಗಬೇಕು ಮತ್ತೆ ಹೊಸದಾಗಿ ಅಂತಕ್ಕಂಥದ್ದು ಅವರ ಅಭಿಪ್ರಾಯ. ಅದಕ್ಕೆ ನಾವು ಕೂಡ ಒಪ್ಕೊಂಡಿದ್ದೀವಿ. ಸರ್ವೆ ಆದಷ್ಟು ಜಾಗ್ರತೆ. ಈಗ 60 ದಿನನ 70 ದಿನನ 90 ದಿನದೊಳಗಡೆ ಸರ್ವೆ ಆಗ್ಬೇಕು, ಕಂಪ್ಲೀಟ್. ಅಷ್ಟೊಳಗಡೆ ರಿಪೋರ್ಟ್ ಎಲ್ಲ ಕೊಟ್ಬಿಡ್ಬೇಕು. ಸರ್ವೆ ನಿರೀಕ್ಷೆ ಸಂಪೂರ್ಣವಾಗಿ ಏನ್ ತಪ್ಪಾಗಿಲ್ಲ. ಇದರ ಜೊತೆಗೆ ಕೇಳೋಕ್ ಸಿಕ್ಕ ಮತ್ತೊಂದು ಪ್ರಬಲವಾದ ವಾದ ಅಂದ್ರೆ ಈಗ ಹೋಗಿರೋ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸಂಪುಟದ ಸರ್ಜರಿಯ ಒಂದು ರಿಪೋರ್ಟ್ ಅನ್ನ ಹೊತ್ತು ವಾಪಸ್ ಬೆಂಗಳೂರಿಗೆ ಬರೋ ಸಾಧ್ಯತೆ ಇದೆ ಅಂತ. ಇವತ್ತು ಮಧ್ಯಾಹ್ನದ ತನಕ ಬಹುತೇಕ ಇದೇ ಚರ್ಚೆ ರಾಜಕೀಯ ವಲಯದಲ್ಲೂ ಕೂಡ ನಡೀತಾ ಇತ್ತು. ಕೆಲ ಆಕಾಂಕ್ಷಿಗಳು ಕೂಡ ಹೋಗಿದ್ದಾರೆ, ದೆಹಲಿಗೆ ಹೋಗುವ ತಯಾರಿ ಮಾಡಿಕೊಳ್ತಿದ್ದಾರೆ. ಅಟ್ಲೀಸ್ಟ್ ಕೆಪಿಸಿಸಿ ಅಧ್ಯಕ್ಷಗಿರಿಯ ಬದಲಾವಣೆ ಬಗ್ಗೆ ನಿರ್ಧಾರವನ್ನ ಹೈಕಮಾಂಡ್ ಪ್ರಕಟಿಸಬಹುದು ಅನ್ನೋ ರೀತಿಯಲ್ಲೇ ಚರ್ಚೆ ಇತ್ತು. ಆದ್ರೆ
ಎರಡೂ ವಾದವನ್ನ ತಲೆಕೆಳಗು ಮಾಡಿ ಕಾಂಗ್ರೆಸ್ನ ಹೈಕಮಾಂಡ್ ಜಾತಿ ಗಣತಿ ಅನ್ನೋ ಹಳೆಯ ಚರ್ಚೆಯನ್ನ ಮತ್ತೆ ಮುನ್ನೆಲೆಗೆ ತರೋ ಪ್ರಯತ್ನವನ್ನ ಮಾಡಿತು. ಕಾಂತರಾಜು ಆಯೋಗದ ವರದಿ ಅದನ್ನ ಸರ್ಕಾರ ಆಲ್ಮೋಸ್ಟ್ ಒಪ್ಪಿಕೊಂಡು ಜಾರಿಗೆ ತರೋ ಹಂತದಲ್ಲಿತ್ತು. ಅದನ್ನ ಮೂಲವಾಗಿ ಇರಿಸಿಕೊಂಡು ಮತ್ತೊಂದು ಸಮೀಕ್ಷೆ ನಡೆಸಿ ಅಂತ ಹೇಳಿ ಕಾಂಗ್ರೆಸ್ನ ಹೈಕಮಾಂಡ್ ಸೂಚಿಸಿದೆ. ಇದೊಂದನ್ನ ಹೊರತುಪಡಿಸಿ ಬೇರೆ ಯಾವುದೇ ವಿಚಾರಗಳು ಚರ್ಚೆಗೆ ಒಳಪಟ್ಟಿಲ್ಲ ಅಂತ ಹೇಳಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇಬ್ಬರು ಕೂಡ ಕ್ಲಾರಿಫಿಕೇಶನ್ ಕೊಟ್ಟರು. ಒಪ್ಪೋಣ, ಚರ್ಚೆ ಆಗಿದ್ದು ಕೇವಲ ಜಾತಿ ಗಣತಿ ವರದಿ ವಿಚಾರಕ್ಕೆ ಅಂತ ಹೇಳಿ. ಆದ್ರೆ ಇಲ್ಲೂ ಇದೆಯಲ್ಲ ರಾಜಕೀಯ, ಇಲ್ಲೂ ಇದೆಯಲ್ಲ ಕಾಂಪಿಟೇಷನ್, ಹಾಗೆ ಅದರ ಪ್ರತಿಫಲ. ಕಡಿಮೆ ಕಾಂಪಿಟೇಷನ್ ನಡೆದಿತ್ತ ಮುಖ್ಯಮಂತ್ರಿಗಳು ಹಾಗೆ ಉಪಮುಖ್ಯಮಂತ್ರಿಗಳ ನಡುವೆ ಇದೇ ಜಾತಿ ಗಣತಿಯ ಅನುಷ್ಠಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಈಗ ಹೈಕಮಾಂಡ್ ತೆಗೆದುಕೊಂಡಿರುವ ನಿರ್ಧಾರವನ್ನ ಗಮನಿಸಿದ್ರೆ ಸಿದ್ದರಾಮಯ್ಯನವರ ಮುಂದೆ ಡಿಕೆ ಶಿವಕುಮಾರ್ ಅವರ ಹಠ ಗೆಲ್ತಾ, ಸಿದ್ದರಾಮಯ್ಯನವರ ಹಠ ಸೋಲ್ತಾ ಅನ್ನೋ ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ಇದೇ ಆಯಾಮದಲ್ಲಿ ಚರ್ಚೆಯನ್ನ ಪ್ರಾರಂಭ ಮಾಡ್ತಾ ಮೊದಲ ಬ್ರೇಕಿಂಗ್ ಅಪ್ಡೇಟ್ ಅನ್ನ ಗಮನಿಸೋಣ. ಪ್ರಬಲ ಜಾತಿಗಳ ಒತ್ತಡಕ್ಕೆ ಕೊನೆಗೂ ಮಣಿದ್ರ ಮುಖ್ಯಮಂತ್ರಿಗಳು. ಸಮುದಾಯಗಳ ವಿರೋಧವನ್ನ ಬಯಸ್ತಾ ಇಲ್ಲ ಕಾಂಗ್ರೆಸ್ನ ಹೈಕಮಾಂಡ್. ಹೊಸದಾಗಿ ಜಾತಿ ಸಮೀಕ್ಷೆ ನಡೆಸಿ ಅಂತ ಹೇಳಿ ಸೂಚಿಸಿ ಕಳುಹಿಸಿದೆ ಕಾಂಗ್ರೆಸ್ನ ಹೈಕಮಾಂಡ್. ಯಥಾವತ್ತಾಗಿ ಯಾವ ರೀತಿಯಾಗಿ ವರದಿ ಸರ್ಕಾರದ ಕೈ ಸೇರಿದೆಯೋ ಅದೇ ಸ್ವರೂಪದಲ್ಲೇ ಅದನ್ನ ಜಾರಿ ಮಾಡೇ ತೀರ್ತೀನಿ ಅಂತೇಳಿ ಹಠ ಹಿಡಿದಿದ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಆದರೆ ಪ್ರಬಲ ಸಮುದಾಯಗಳ ಒತ್ತಡ, ಆ ಸಮುದಾಯಗಳ ವಿರೋಧವನ್ನ ಕಟ್ಕೊಂಡ್ರೆ ಆಗಬಹುದಾದ ಅನಾಹುತ, ಇದೆಲ್ಲವನ್ನ ಗಮನಿಸಿರುವ ಕಾಂಗ್ರೆಸ್ನ ಹೈಕಮಾಂಡ್ ಸಿದ್ದರಾಮಯ್ಯನವರನ್ನ ಕೂಡ ಮನವೊಲಿಸಿಯೋ ಅಥವಾ ಒತ್ತಡ ಹೇರಿಯೋ ಈಗಿರುವ ಜಾತಿ ಗಣತಿ ವರದಿಯನ್ನ, ಅದನ್ನ ಜಾತಿ ಗಣತಿ ಅಂತ ಹೇಳಿ ಕರೆಯೋದಿಲ್ಲ ಕಾಂಗ್ರೆಸ್ನವರು ಬಹುತೇಕರು, ಆದ್ರೆ ಇನ್ ಜನರಲ್ ಹಾಗೆ ಕರೆಸ್ಕೊಳ್ಳೋದ್ರಿಂದ ಅದನ್ನ ಯಥಾವತ್ತಾಗಿ ಜಾರಿ ಮಾಡೋದು ಬೇಡ, ಮತ್ತೊಂದು ಸಮೀಕ್ಷೆ ನಡೆಸಿ ಅಂತ ಹೇಳೋ ಮೂಲಕ ಸಿದ್ದರಾಮಯ್ಯನವರಿಗೆ ಹಿನ್ನಡೆ ಆಯ್ತಾ ಅನ್ನೋ ಹೊಸ ಚರ್ಚೆಗೆ ಮುನ್ನುಡಿಯನ್ನ ಬರೆದಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು ದೆಹಲಿಯಲ್ಲಿ ರಿಯಾಕ್ಟ್ ಮಾಡಿದ್ರು. ಕೇಳಿಸ್ಕೊಳ್ಳಿ, ನಂತರದಲ್ಲಿ ಚರ್ಚೆ ಪ್ರಾರಂಭ ಮಾಡೋಣ. ಕೆಲವರು ಸಂಘ ಸಂಸ್ಥೆಗಳು ಮತ್ತು ಕೆಲವು ಜಾತಿ ಮುಖಂಡರುಗಳು, ಮಠಾಧೀಶರುಗಳು ಮತ್ತೆ ಕೆಲವು ಮಂತ್ರಿಗಳು ಕೂಡ ಜಾತಿ ಗಣತಿ ಬಗ್ಗೆ ಅಪಸ್ವರ ಎತ್ತಿರ್ತಕ್ಕಂಥದ್ದನ್ನ ಪ್ರಸ್ತಾಪ ಆಯಿತು. ಅದರ ಬಗ್ಗೆ ಡೀಟೇಲ್ ಡಿಸ್ಕಷನ್ ಆಯಿತು. ಜಾತಿ ಗಣತಿ ಬಗ್ಗೆ ಏನು ವರದಿ ಕೊಟ್ಟಿದ್ದಾರೆ, ಇನ್ ಪ್ರಿನ್ಸಿಪಲ್ ಅದು ಅಕ್ಸೆಪ್ಟ್ ಮಾಡ್ಕೊಳ್ಳೋದು, ಇನ್ ಪ್ರಿನ್ಸಿಪಲ್ ಅಕ್ಸೆಪ್ಟ್ ಮಾಡ್ಕೊಳ್ಳೋದು. ಆಮೇಲೆ ಎನ್ಯುಮರೇಷನ್ ಆಫ್ ದಿ ಕಾಸ್ಟ್ ಸರ್ವೆ ಅದನ್ನ ಬಿಕಾಸ್ ಅದು ಹಳೆಯದಾಗಿರೋದ್ರಿಂದ 2015-16 ಇಸ್ವಿನಲ್ಲಿ 10 ವರ್ಷ ಆಗ್ಬಿಟ್ಟಿದೆ, 9-10 ವರ್ಷಗಳು. ಅದಕ್ಕೋಸ್ಕರ ಎನ್ಯುಮರೇಷನ್ ಆಗಬೇಕು ಮತ್ತೆ ಹೊಸದಾಗಿ ಅಂತಕ್ಕಂಥದ್ದು ಅವರ ಅಭಿಪ್ರಾಯ. ಅದಕ್ಕೆ ನಾವು ಕೂಡ ಒಪ್ಕೊಂಡಿದ್ದೀವಿ. ಸರ್ವೆ ಆದಷ್ಟು ಜಾಗ್ರತೆ. ಈಗ 60 ದಿನನ 70 ದಿನನ 90 ದಿನದೊಳಗಡೆ ಸರ್ವೆ ಆಗ್ಬೇಕು, ಕಂಪ್ಲೀಟ್. ಅಷ್ಟೊಳಗಡೆ ರಿಪೋರ್ಟ್ ಎಲ್ಲ ಕೊಟ್ಬಿಡ್ಬೇಕು.